ನೋಡಿ, ಇದೇ ನಮ್ಮದು ಫಿಶ್ ಪಾಂಡ್ ಇದು. ಇದು ಆ್ಯಕ್ಚುಲಿ ಎಷ್ಟಿದೆ ಅಂದರೆ, ಉದ್ದ ಬಂದ್ಬಿಟ್ಟು 120 ಅಡಿ, ಅಗಲ ಬಂದ್ಬಿಟ್ಟು 20 ಅಡಿ ಐತೆ, ಆಳ ಬಂದ್ಬಿಟ್ಟು ಇದು 7 ಅಡಿ ಇದೆ. ನಾವು ಒಂದು ಆವರೇಜು 6-6.5 ಅಡಿಗೆ ನೀರು ನಿಲ್ಲಿಸ್ಕೊಂಡ್ರೆ ಸಾಕು. ನಾನು ಆ್ಯಕ್ಚುಲಿ ಇದನ್ನು ಮಡ್ ಪಾಂಡೇ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲರೂ ಆ್ಯಕ್ಚುಲಿ ಮೀನು ಸಾಕೋರಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಇದು ಒಳಗಡೆಗೆ ಟಾರ್ಪಲ್ ಹಾಕಿ, ಸೊ ನೀರು ನಿಲ್ಸೋಕ್ಕಾಗಲ್ವಲ್ಲ, ಸೊ ನೀರು ಕಮ್ಮಿ ಇರೋರು ಸೊ ಕಲ್ಚರ್ ಮಾಡಬೇಕಾದ್ರೆ ನೀರು ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಟಾರ್ಪಲ್ ಹಾಕೋತಾರೆ. ಟಾರ್ಪಲ್ ಹಾಕೊಂಡ್ರೆ ಏನಂದರೆ ಬೆನಿಫಿಟ್ಟು ಒಂದು ಸ್ವಲ್ಪ ಇದ್ದರೆ ಅದರಿಂದ ಜಾಸ್ತಿ ಅನಾನುಕೂಲಗಳೇ. ಇವಾಗ ನೋಡಿ, ಟಾರ್ಪಲ್ ಹಾಕ್ತಾರಲ್ವ, ಟಾರ್ಪಲ್ ಹಾಕೋ ಉದ್ದೇಶ ಏನಂದರೆ ನೀರು ಈಸಿಯಾಗಿ ನಿಲ್ಲಿಸ್ಬೋದು. ಮತ್ತು ತಿರ್ಗಾ ಕಲ್ಚರ್ ಕಟಾವು ಮಾಡಬೇಕಾದ್ರೆ ಈಸಿಯಾಗಿ ಫಿಶ್ನ ಪಾಂಡಿಂದ ಎತ್ಬೋದು ಅನ್ನೋ ಇಂಟೆನ್ಷನಿಂದ ಇದನ್ನ ಹಾಕ್ತಾರೆ, ಏನು ಟಾರ್ಪಲ್ ಹಾಕ್ತಾರೆ. ಸೊ ಅದರಿಂದ ಅನಾನುಕೂಲ ಏನಾಗುತ್ತೆ ಅಂದರೆ, ನೀರು ಮತ್ತು ತಿರ್ಗಾ ಭೂಮಿ ಎರಡಕ್ಕೂ ಸೆಂಟ್ರಲ್ಲಿ ಅಟ್ಯಾಚ್ ಇತ್ತು ಅಂದರೆ, ಸೊ ಭೂಮಿಯಿಂದ ಮೀನಿಗೆ ಬೇಕಾಗಿರೋ ಖನಿಜ ಲವಣಾಂಶಗಳೆಲ್ಲ ಸಿಕ್ಕಿದ್ರೆ ಮೀನಿಗೆ ಯಾವುದೇ ಥರದ್ದು ರೋಗ ಬರಲ್ಲ ಒಂದು. ಮತ್ತು ತಿರ್ಗಾ ತುಂಬ ಬೇಗ ಚೆನ್ನಾಗಿ ಹೆಲ್ತಿಯಾಗಿ ಗ್ರೋತ್ ಆಗುತ್ತೆ ಫಿಶು. ಸೊ ಅದರಿಂದ ನಾನು ಮಡ್ ಪಾಂಡೇ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ರಿಸ್ಕಿ ಮಡ್ ಪಾಂಡ್ ಮಾಡೋದು. ಸೊ ಈಸಿಯಾಗಿ ಇದನ್ನೆಲ್ಲ ಮಾಡಿಬಿಡ್ಬೋದು, ಟಾರ್ಪಲಿನ್ ಹಾಕ್ಕೊಂಡು ಪಾಂಡ್ ಮಾಡಿಬಿಡ್ಬೋದು. ಇದು ಸ್ವಲ್ಪ ರಿಸ್ಕಿ ಇದೆ, ಬಟ್ ಆದರೂ ನಾನು ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ನೋಡಿ, ಈ ಥರ ಬಂದಿದೆ ನಮ್ಮದು ಫಿಶ್ ಪಾಂಡು. ನೋಡಿ, ಇನ್ನೊಂದು ಸೈಡಿಂದ ಲುಕ್ ಇದು. ನಾನು ಆವಾಗಲೇ ಆ ಸೈಡಿಂದ ತೋರಿಸ್ದೆ, ಇವಾಗ ನಾನು ಈ ಸೈಡಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫಿಶ್ ಪಾಂಡು ಎಂಡಿಂಗು. ಸೊ ಇಲ್ಲೇನು ಮಾಡ್ಕೊಂಡಿದ್ದೀನಿ ಅಂದರೆ, ನೋಡಿ ಅಲ್ಲಿ ಗೇಟ್ ವಾಲ್ ಹಾಕೋಬೇಕು. ಇದು ಆ್ಯಕ್ಚುಲಿ ಏನಂದರೆ, ಇದು ನಾವು 1 ವೀಕ್ಗೆ ಒಂದು ಸತಿ ಇಲ್ಲ 15 ಡೇಸ್ಗೆ ಒಂದು ಸತಿ ಅದು ಸ್ಲಡ್ಜ್ ರಿಮೂವ್ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ಪೈಪ್ ಹಾಕ್ತಾಯಿದ್ದೀವಲ್ವಾ, ಈ ಪೈಪ್ ಹಾಕ್ತಾಯಿರೋ ಇಂಟೆನ್ಷನ್ನೇ ಅದು. ಮೀನು ಕಸ ಮತ್ತು ಕೆಳಗಡೆ ತುಂಬ ಆಪ್ ಅಂತೀವಿ ನಾವು, ಆಪು ಅದೆಲ್ಲ ಜಾಸ್ತಿ ಎಷ್ಟೇ ಆಗ್ಬಿಡುತ್ತಲ್ವ. ಸೊ ಅದನ್ನು ರಿಮೂವ್ ಮಾಡಲಿಲ್ಲ ಅಂದರೆ ಫಿಶ್ಗೆ ನಿಮೋನಿಯಾ ಆಗ್ಬಿಡುತ್ತೆ. ಸೊ ಅದರಿಂದ ಫಿಶ್ಶು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ತಿರ್ಗಾ ನಾವು ಮತ್ತೆ ವಾಟ್ರು ರೀಸೈಕಲ್ ಆಗ್ತಾನೆ ಇರಬೇಕು. ನೀರು ಕೆಳಗಡೆದು ಕಸದ ನೀರು ಹೋಗ್ತಾ ಇರಬೇಕು. ಮತ್ತು ಒಂದಡಿ ಎವ್ರಿ ವೀಕು ಒನ್ಸು, ಇಲ್ಲಾಂದರೆ ಎವ್ರಿ 15 ಡೇಸ್ಗೂ ಒನ್ಸು ಒಂದಡಿ ನೀರನ್ನ ನಾವು ರೀಫಿಲ್ ಮಾಡ್ತಾನೆ ಇರಬೇಕು. ಸೊ ಅದರಿಂದ ಏನು ಮಾಡಿದ್ದೀನಿ, ಇಲ್ಲಿ ಒಂದು ಹೊಂಡ ತೆಗೆಸ್ಕೊಂಡಿದ್ದೀನಿ. ಈ ಫಿಶ್ ಪಾಂಡಿಂದ ಅದು ಸ್ಲಡ್ಜ್ ವಾಟ್ರು ಆಚೆ ಬರುತ್ತಲ್ವ, ನಾನು ಇದನ್ನು ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಲ್ಲಿಂದ ಏನು ಮಾಡ್ತೀನಿ, ನಮ್ಮದು ಇಲ್ಲೇ ನೋಡಿ, ಇಲ್ಲಿ ಪಕ್ಕದಲ್ಲೆಲ್ಲ ನಮ್ಮದು ಹೊಲ ಇದೆ, ಆ ರಾಗಿ ಹೊಲ ಕಾಣಿಸಿದೆಯಲ್ಲ, ಅದು ಫುಲ್ ಒಂದು ಚೀಲ ನಮ್ಮದೇನೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಏನು ಮಾಡ್ತಾಯಿದ್ದೀನಿ, ನೇಪಿಯರು ಮತ್ತು ತಿರ್ಗಾ ಹಸಿಗಳಿಗೆ ಮೇವು ಹಾಕ್ತಾಯಿದ್ದೀನಿ. ಮತ್ತು ಈ ನಮ್ಮ ತೋಟ ಇದೆಯಲ್ಲ, ಫುಲ್ ತೋಟಕ್ಕೆ ಈ ನೀರನ್ನ ನಾನು ಫುಲ್ಲು ಹೊಲಕ್ಕೆ ಬಿಡ್ತೀನಿ. ಈ ನೀರಿಂದ ಏನು ಬೆನಿಫಿಟ್ ಅಂದರೆ, ಇದು ಆ್ಯಕ್ಚುಲಿ ಸಖತ್ ಪ್ರೋಟೀನ್ ನೀರು ಇದು. ಸೊ ನಾವು ಏನಕ್ಕೆ ಮೀನುಗಳಿಗೆ ಫುಡ್ ಹಾಕ್ತೀವಿ, ಏನು ಪಾಲಿಸ್ ಫ್ಲೋಡು ಮತ್ತು ಶೇಂಗಾ ಹಿಂಡಿ, ಮತ್ತು ಕೆಲವೊಬ್ಬರು ಕುರಿ ಕಸ ಮತ್ತು ತಿರ್ಗಿ ಹಸಿನ ಕಸ ಎಲ್ಲ ಹಾಕಿ ಸಾಕ್ತಾರೆ. ಸೊ ಅದನ್ನು ಹಾಕ್ಬೋದು. ನಾವು ಡಿಪೆಂಡ್ ಆನ್ ಯಾವ ಫಿಶ್ ಬಿಡ್ತೀವಿ ಪಾಂಡ್ಗೆ, ಅದ್ರ ಮೇಲೆ ಅದರದ್ದು ಫೀಡಿಂಗ್ಸ್ ಎಲ್ಲ ಇರುತ್ತೆ. ಸೊ ಇವಾಗ ನಾವೆಲ್ಲ ಕೆರೆಗೆ ಮತ್ತು ತಿರ್ಗಿ ಊರ ಕಡೆ ಬಿಡ್ತಾರಲ್ವ, ಆ ಥರ ಮೀನುಗಳನ್ನ ನಾವೇನಾದ್ರು ಬಿಟ್ಟರೆ, ಲೈಕ್ ಇವಾಗ ಹುಲ್ತಂಡೆ, ಸಾಮಾನ್ಯ ಹುಲ್ತಂಡೆ ಮತ್ತು ರಾಹು ಮತ್ತು ಕಾಟ್ಲ, ತಿರ್ಗಾ ತಿಲೇಪಿಯ, ಈ ಫಿಶ್ಗಳೆಲ್ಲ ಬಿಟ್ಟರೆ ಇವನ್ನೆಲ್ಲ ಆಲ್ಮೋಸ್ಟು ಇದನ್ನು ಹಾಕಿ ಸಾಕ್ತಾರೆ. ಸಗಣಿ ಮತ್ತು ತಿರ್ಗಾ ಕುರಿ ಕಸ ಕೊಡೋರು ಫೀಡಿಂಗ್ ಕೊಟ್ಟು ಕೂಡ ಸಾಕ್ತಾರೆ. ಸೊ ಅದರಿಂದ ಆ ವಾಟ್ರ್ ಇದೆಯಲ್ವ, ಆ ವಾಟ್ರ್ ಬಂದ್ಬಿಟ್ಟು ಹೆವಿ ಪ್ರೋಟೀನ್ ಇರ್ತೈತೆ. ಸೊ ಅದಕ್ಕೆ ನಾನು ಅದನ್ನು ನೀರನ್ನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಈ ಪಾಂಡಲ್ಲಿ ಅದನ್ನು ಸ್ಟೋರ್ ಮಾಡಿ ನಮಗೆ ಬೇಕು ಅಂದಾಗ ಎಲ್ಲ ನಮ್ಮ ಹೊಲಗಳಿಗೆಲ್ಲ ಹಾಯಿಸ್ಕೊಳ್ಳೋದು. ಸೊ ಆ ಥರ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನೋಡಿ, ಇದು ಏರಿಗಿದು. ಸೊ ಏರಿ ಆ್ಯಕ್ಚುಲಿ ಈ ಥರ ಲೈಕ್ ಒಂದು ಸಮತಟ್ಟಾಗಿರಲಿಲ್ಲ. ಸೊ ಇದನ್ನು ಪಾಂಡ್ ಮಾಡಿದಾಗ ಸುಮ್ಮನೆ ಎಲ್ಲ JCB ಇಂದ ಏರ್ ಹಾಕ್ಬಿಟ್ಟಿದ್ರು. ಸೈಡಲ್ಲಿರೋ ಮಣ್ಣೆಲ್ಲನೂ ತಗ್ಸಿ, ನೋಡಿ ಇಲ್ಲೆಲ್ಲ ಓಡಾಡಿರೋ JCB, ಸೈಡಲ್ಲಿರೋ ಮಣ್ಣೆಲ್ಲನೂ ತಗ್ಸಿ ನೀಟಾಗಿ ಅದನ್ನು ಏರಿ ಥರ ಮಾಡಿಸಿ, ಅದನ್ನು ನೋಡಿ ಫೈನಲಾಗಿ ಈ ಥರ ಫಿನಿಶಿಂಗ್ ಬಂದೈತೆ. ಇವತ್ತು ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿಬಿಟ್ಟು ನಾವು ಇದಕ್ಕೆ ನೀರನ್ನ ಬಿಟ್ಟು ಫಸ್ಟು
ಒಂದು ಅಡಿ ನೀರು ಬಿಟ್ಟು ಚೆಕ್ ಮಾಡ್ತೀವಿ, ನೀರು ಯಾವ ಥರ ನಿಲ್ಲುತ್ತಾ ಇಲ್ಲಾಂದರೆ ಹೋಗ್ಬಿಡುತ್ತಾ ಅಂತ. ಸೊ ಚೆಕ್ ಮಾಡಿಬಿಟ್ಟು ಆಫ್ಟರು ಫುಲ್ ಮಾಡಿ ಇದಕ್ಕೆ ಫಿಶ್ ಬಿಡಬೇಕು. ನೋಡಿ ಇವನು ನನ್ನ ತಮ್ಮ, ಇವನು ಒಂಥರ ನಂಗೆ ಸ್ಪೆಷಲ್. ಇವನು ನಾನು ಇಂಥ ಕೆಲಸಗಳೆಲ್ಲ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಒಂಥರ ಗೈಡ್ಲೈನ್ಸ್ ಇವನು. ಪ್ರತಿಯೊಂದಕ್ಕೂ ಕೃಷಿ ಸಂಬಂಧಪಟ್ಟಂಗೆ ನಾನು ಏನೇ ಮಾಡ್ತೀನಿ ಅಂದರೂ ನನ್ನ ತಮ್ಮ ಅದಕ್ಕೆ ಜೈ ಅಂತಾನೆ. ಸೊ ನನ್ನ ಬ್ರದರು ಇದೊಂಥರ ನನಗೆ ಇನ್ನೊಂದು ಜೀವ ಇದು.